ಇದೆಲ್ಲದರ ಜೊತೆಗೆ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಮೂಢ ಹೋರಾಟವನ್ನು ನಿರಂತರವಾಗಿ ಬಿಜೆಪಿ ಮಾಡ್ತಾ ಇದೆ. ಅತ್ತ ಮುಖ್ಯಮಂತ್ರಿ ಕೂಡ ಬಿಜೆಪಿಯಲ್ಲಿ ಅವಧಿಯಲ್ಲಿ ಆದಂಥ 21 ಹಗರಣಗಳ ತನಿಖೆ ಮಾಡ್ತೀನಿ ಅಂತ ನಿರಂತರವಾಗಿ ಹೇಳ್ತಿದ್ದಾರೆ. ಈಗ ಮೊದಲ ಹೆಜ್ಜೆಯಾಗಿ ಹಿಂದೆ ಯಾವ್ಯಾವ್ದೆಲ್ಲ ಹಗರಣಗಳಾಗಿತ್ತು ಅಂತ ಆರೋಪ ಮಾಡಲಾಗಿತ್ತು, ಆ ಕೇಸನ್ನು ಮತ್ತೆ ರೀಓಪನ್ ಮಾಡ್ತಾ ಇದ್ದಾರೆ. ಹೀಗಾಗಿ ಈಗ ತನಿಖೆ ಎರಡೂ ಪಕ್ಷಗಳ ನಡುವೆ ತುಂಬ ಜೋರಾಗಿ ನಡೀತಾ ಇದೆ. ಅದು ತೆಗಿಯಂಗಿದ್ರೆ ಏನಾನ ಇದ್ರೆ ಇವರು ವಿರೋಧ ಪಕ್ಷ ಇದ್ದಾಗ ಏನ್ ಕಳೆಕಾಯಿ ತಿಂತಾ ಇದ್ರೆ ರಾಜಕಾರಣಕ್ಕೋಸ್ಕರ ಸುಮ್ಮನಿದ್ರ. ಇವಾಗ ತೆಗಿತೀನಿ ಅನ್ನೋ ಹಗರಣಗಳೆಲ್ಲ ಹಿಂದೆ 5 ವರ್ಷದ ಹಿಂದೆ ಬ್ಲಾಕ್ ಮೇಲ್ ಪೊಲಿಟಿಕ್ಸ್ ನ ಶುರು ಮಾಡಿದ್ರು. ಒಂದ್ ಕಡೆ ಮೂಡ ಹಾಗೂ ವಾಲ್ಮೀಕಿ ಹಗರಣ ಖಂಡಿಸಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಬಿಜೆಪಿ ಪಟ್ಟು ಹಿಡಿದಿದ್ರೆ, ಮತ್ತೊಂದೆಡೆ ಬಿಜೆಪಿ ಕಾಲದಲ್ಲಿನ ಹಗರಣವನ್ನೇ ಕಾಂಗ್ರೆಸ್ ಟಾರ್ಗೆಟ್ ಮಾಡ್ತಿದೆ. ಬಿಜೆಪಿಯ ಅವಧಿಯಲ್ಲಿನ ಹಗರಣವನ್ನ ಕೆದಕಿ ದಾಖಲೆ ಸಮೇತವೇ ಕೌಂಟರ್ ಕೊಡ್ತಿದ್ದಾರೆ. ಎಲ್ಲವನ್ನೂ ತನಿಖೆ ಮಾಡಿ ರಾಜ್ಯದ ಜನರ ಮುಂದೆ ಇಡ್ತೀವಿ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಿದ್ದಾರೆ. ಕಾಂಗ್ರೆಸ್ನವರು ವಿಪಕ್ಷದಲ್ಲಿದ್ದಾಗ ಕಡ್ಲೆಕಾಯಿ ತಿಂತಿದ್ರ, ಕಾಂಗ್ರೆಸ್ನವರು ವಿಪಕ್ಷ ಸ್ಥಾನದಲ್ಲಿದ್ದಾಗ ಕಡ್ಲೆಕಾಯಿ ತಿಂತಿದ್ರ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕೆಂಡಾಮಂಡಲರಾದ್ರು. ಅದು ತೆಗಿಯಂಗಿದ್ರೆ ಏನಾನ ಇದ್ರೆ ಇವರು ವಿರೋಧ ಪಕ್ಷ ಇದ್ದಾಗ ಏನ್ ಕಳೆಕಾಯಿ ತಿಂತಾ ಇದ್ರು ಅವರು. ಅವಾಗ ಏನ್ ಮಾಡ್ತಾ ಇದ್ರು? ಇವಾಗ ತೆಗಿತೀನಿ ಅನ್ನೋ ಹಗರಣಗಳೆಲ್ಲ ಹಿಂದೆ 5 ವರ್ಷದ ಹಿಂದೆ ಹೋಗಲ್ಲ. ಅವಾಗ ಇವ್ರು ಏನ್ ಮಾಡ್ತಾ ಇದ್ರು? ಇವಾಗ ನಾವು ತೆಗೆದಿದ್ದೀರಪ್ಪ, ನೀವು ಹಂಗೆ ಒಂದು ಹೋರಾಟ ಮಾಡಬೇಕಾಯ್ತು. ನಿನ್ನೆಯಷ್ಟೇ ಸಿಟಿ ರವಿ ಮಾತನಾಡಿ, ಬಿಜೆಪಿ ಅವಧಿಯಲ್ಲಿ ತಪ್ಪಾಗಿದ್ರೆ ಯಾವ ಕಾರಣಕ್ಕೆ ಸುಮ್ಮನಿದ್ರಿ, ತನಿಖೆ ಮಾಡಬೇಡಿ ಅಂತ ನಿಮ್ಮ ಕೈ ಯಾರು ಕಟ್ಟಿ ಹಾಕಿದ್ರು ಅಂತೆಲ್ಲ ಪ್ರಶ್ನೆ ಮಾಡಿದ್ದಾರೆ. 1.5 ವರ್ಷ ಅವ್ರ ಕೈ ಕಟ್ಟಿ ಹಾಕ್ತವ್ರು ಯಾರು? ಏನು ಅಡ್ಜಸ್ಟ್ಮೆಂಟು ಮಾಡ್ಕೊಳ್ಳೋಣ ಅಂತ ಸುಮ್ಮನೆ ಇದ್ರ? ನಾವೇನು ಬೇಕಾದ್ರೂ ಮಾಡ್ತೀವಿ, ನೀವು ಕೇಳಬೇಡಿ, ನೀವು ಮಾಡಿದರೆ ನಾವು ಕೇಳಲ್ಲ ಅನ್ನುವಂಥ ರಾಜಕಾರಣಕ್ಕೋಸ್ಕರ ಸುಮ್ಮನಿದ್ರ. ಅವರು ತಮ್ಮ ಮೇಲೆ ಬಂದಿರೋ ಆರೋಪಕ್ಕೆ ಉತ್ತರಿಸೋದ್ರ ಬದಲಿಗೆ ಬ್ಲಾಕ್ ಮೇಲ್ ಪೊಲಿಟಿಕ್ಸ್ ನ ಶುರು ಮಾಡಿದ್ರು. ಹಾಗಾದ್ರೆ ಕಾಂಗ್ರೆಸ್ ಹೇಳಿದ ಹಗರಣ ಪಟ್ಟಿಯಲ್ಲಿ ಏನೇನಿದೆ ಅನ್ನೋದನ್ನ ನೋಡೋಣ. ಎಪಿಎಂಸಿ ಹಗರಣ, ದೇವರಾಜ ಅರಸು ಟ್ರಕ್ ಹಗರಣ, ಟರ್ಮಿನಲ್ ಹಗರಣ, ಪ್ರವಾಸೋದ್ಯಮ ಇಲಾಖೆ ಹಗರಣ, ಕೋವಿಡ್ ಹಗರಣ, ಪಿಎಸ್ಐ ನೇಮಕಾತಿ, ಬಿಟ್ಕಾಯಿನ್ ಹಗರಣ, ಕ್ಯೋನೆಕ್ಸ್ 40% ಹಗರಣ, ಪರಶುರಾಮ ಥೀಮ್ ಪಾರ್ಕ್ ಹಗರಣವನ್ನ ತನಿಖೆ ಮಾಡಬೇಕು ಅಂತ ಕಾಂಗ್ರೆಸ್ ಮುಂದಾಗಿದೆ. ಒಟ್ಟಾರೆ ವಾಲ್ಮೀಕಿ ಮುಡಾ ಹಗರಣವನ್ನೇ ಬ್ರಹ್ಮಾಸ್ತ್ರ ಮಾಡಿಕೊಂಡಿದ್ದ ವಿಪಕ್ಷಗಳಿಗೆ ಸರ್ಕಾರ ತಿರುಗೇಟು ಕೊಡೋಕೆ ಮುಂದಾಗಿದೆ. ಬಿಜೆಪಿ ಕಾಲದಲ್ಲಿ ನಡೆದಿದೆ ಎನ್ನಲಾದ ಹಗರಣಗಳ ಪಟ್ಟಿಯನ್ನೇ ಹಿಡಿದುಕೊಂಡು ತನಿಖೆಗೆ ಮುಂದಾಗಿದೆ. ಬ್ಯೂರೋ ರಿಪೋರ್ಟ್, TV9.